ಇವತ್ತಿನ ಈ ವಿಡಿಯೋದಲ್ಲಿ ಮೆಂತ್ಯ ಸೊಪ್ಪನ್ನ ಬಳಸ್ಕೊಂಡು ಮಟನ್ ಕರಿನ ಹೇಗೆ ಮಾಡಬೇಕು ಅನ್ನೋದನ್ನ ನೋಡ್ಕೊ. ಮಟನ್ ಕರಿನ ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನ ನೋಡ್ಕೋಣ. ಒಂದು ಸಣ್ಣ ಸೈಜಿನ ನಿಂಬೆಹಣ್ಣಿನ ರಸ, 5 ಟೀ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ, ಅರ್ಧ ಇಂಚು ಚಕ್ಕೆ, 2 ಯಾಲಕ್ಕಿ, 2 ಲವಂಗ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ, ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ, 1 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರು, 1 ಟೀ ಸ್ಪೂನು ಗಾರ್ಲಿಕ್ ಜಿಂಜರ್ ಪೇಸ್ಟು, ಮೀಡಿಯಂ ಸೈಜಿನ ಈರುಳ್ಳಿನ ಚಾಪ್ ಮಾಡಿ ಇಟ್ಕೊಂಡಿರುವಂತದ್ದು, ಒಂದು ಟೊಮಾಟೋನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ, 5 ಟೀ ಸ್ಪೂನ್ ಅಷ್ಟು ಗ್ರೀನ್ ಕಡ್ಲೆ, 150 ಗ್ರಾಮ್ ಅಷ್ಟು ಕ್ಯಾರೆಟ್ ನ ಕ್ಲೀನ್ ಆಗಿ ಸಣ್ಣದಾಗಿ ಚಾಪ್ ಮಾಡಿ ಸೆಂಟ್ರಲ್ ಇರುವಂತ ಬೋನ್ ನ ತೆಗೆದು ಇಟ್ಕೊಂಡಿರುವಂತದ್ದು, 1 ಇಡಿ ಅಷ್ಟು ಮೆಂತ್ಯ ಸೊಪ್ಪು, 1/4 kg ಅಷ್ಟು ಬೋನ್ಲೆಸ್ ಮಟನ್ ನ ತಗೊಂಡಿರುವಂತದ್ದು. ಮಟನ್ ಕರಿನ ಹೇಗ್ ಮಾಡಬೇಕು ಅನ್ನೋದನ್ನ ನೋಡ್ಕೋಣ. ಮೊದಲನೇದಾಗಿ ಎಣ್ಣೆನ ಸೇರಿಸ್ಕೊಂಬೋಣ. ಫ್ಲೇಮ್ ಸ್ವಲ್ಪ ಮೀಡಿಯಂ ನಲ್ಲಿ ಇಟ್ಕೊಳ್ಳಿ, ಜಾಸ್ತಿ ಹೈ ಮಾಡ್ಕೊಂಬೇಡಿ. ಎಣ್ಣೆ ಒಂಚೂರು ಈಗ ಬಿಸಿ ಆಗ್ಬಿಡ್ಲಿ. ಇಟ್ಕೊಂಡಿದ್ದಂತ ಏಲಕ್ಕಿ, ಚಕ್ಕೆ ಮತ್ತು ಲವಂಗನ ಸೇರಿಸ್ಕೊಂಬೋಣ. ಈಗ ಮೀಡಿಯಂ ಫ್ಲೇಮ್ನಿಂದ ಸ್ವಲ್ಪ ಲೋ ಫ್ಲೇಮ್ಗೆ ಇಟ್ಕೊಂಬಿಡಿ. ಚಾಪ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಸೇರಿಸ್ಕೊಂಬೋಣ. ಡಾರ್ಕ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನ ಇದೇ ರೀತಿ ಫ್ರೈ ಮಾಡ್ಕೋಣ. ಒಂದೇ ಒಂದು ಚಿಟಿಕೆ ಅಷ್ಟು ಉಪ್ಪನ್ನ ಸೇರಿಸ್ಕೊಂತಾರಂಥದ್ದು ಬೇಗ ಸ್ವಲ್ಪ ಫ್ರೈ ಆಗೋದಕ್ಕೆ ಅನುಕೂಲ ಆಗ್ತದೆ. ಈರುಳ್ಳಿ ಎಲ್ಲ ಡಾರ್ಕ್ ಗೋಲ್ಡನ್ ಬ್ರೌನ್ ಆಗೋಕ್ಕೆ ಶುರುವಾಗಾಯಿತು. ಈಗ ಈ ಹಂತದಲ್ಲೇ ಇಟ್ಕೊಂಡಿದ್ದಂಥ ಗಾರ್ಲಿಕ್ ಜಿಂಜರ್ ಪೇಸ್ಟ್ನ ಸೇರಿಸ್ಕೊಂಬೋಣ. ಸೇರಿಸ್ಕೊಂಡಾದ್ಮೇಲೆ ಇದು ಕೂಡ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ಒಂದು ಸರಿ ಹಸಿ ಸ್ಮೆಲ್ ಹೋಗಿದ ತಕ್ಷಣ ಅರಿಶಿಣ, ಗರಂ ಮಸಾಲ, ಚಿಲ್ಲಿ ಪೌಡ್ರು, ಇದು ಒಂಚೂರು ಕಲರು ಚೇಂಜ್ ಆಗಲಿ. ಕಲರ್ ಒಂದು ಚೇಂಜ್ ಆಗಿದ ತಕ್ಷಣ ಟೊಮಾಟೋನ ಸೇರಿಸ್ಕೊಂಬೋಣ. ಸೇರಿಸ್ಕೊಂಡಾದ್ಮೇಲೆ ಒಂದ್ಸರಿ ಕಲ್ಸ್ಕೊಂಬಿಡಿ. ಒಂದು 2 ನಿಮಿಷ ಟೊಮಾಟೋನ ಇದೇ ರೀತಿ ಫ್ರೈ ಆಗಿಬಿಟ್ಬಿಡಿ. ಮೆಂತ್ಯ ಸೊಪ್ಪನ್ನ ಈಗ ಸೇರಿಸ್ಕೊಂಬೋಣ. ಒಂದ್ಸರಿ ಕಲ್ಸ್ಕೊಂಬಿಡಿ ಕ್ಲೀನಾಗಿ. ಒಂದು ಚೂರು ನೀರು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಂಬಿಡಿ. ಒಂದು 2 3 ನಿಮಿಷ ಇದೇ ರೀತಿ ಬಿಟ್ಕೊಳ್ಳಿ. 3 ನಿಮಿಷ ಆಗಿದ್ದಾಯ್ತು. ಇವಾಗ ಮಟನ್ನ ಸೇರಿಸ್ಕೊಂಬೋಣ. ಹಾಕ್ಕೊಂಡಿದ್ದಂಥ ಎಲ್ಲ ಪದಾರ್ಥಗಳು ಮಟನ್ಗೆ ಹಿಡ್ಕೊಬೇಕು ಚೆನ್ನಾಗಿ. ಆ ರೀತಿ ಕಲ್ಸ್ಕೊಳ್ಳಿ. ಪೂರ್ತಿಯಾಗಿ ಕಲ್ಸ್ಕೊಂಡಾದ್ಮೇಲೆ ಒಂದು 2 ನಿಮಿಷ ಅದೇ ರೀತಿ ಇಟ್ಕೊಳ್ಳಿ. ಈಗ ಇದೇ ರೀತಿ ಟೈಮ್ನಲ್ಲೇ ಕಡಲೆನ ಹಾಕೊಂಬಿಡುವಂಥದ್ದು. ನಿಮ್ಮಲ್ಲಿ ಫ್ರೆಶ್ ಬಟಾನ್ ಇದ್ರೂ ಕೂಡ ಹಾಕೊಬೋದು. ತಿರ್ಸ್ಕೊಂಡು ಕನ್ಸಿಸ್ಟೆನ್ಸಿಗೆ ತಕ್ಕನಂಗೆ ನೀರನ್ನ ಸೇರಿಸ್ಕೊಂತಾ ಇರೋವಂಥದ್ದು. ನಾನು ಸುಮಾರು ಮಟನ್ನು ಮುಳುಗೋ ಅಷ್ಟು ನೀರನ್ನ ಸೇರಿಸ್ಕೊತೀನಿ. ನೀರನ್ನ ಸೇರಿಸ್ಕೊಂಡಾದ್ಮೇಲೆ ಪೂರ್ತಿಯಾಗಿ ಒಂದ್ಸರಿ ಕಲ್ಸ್ಕೊಬೇಕು. ಕುಕ್ಕರು ಟಾಪ್ನ ಕ್ಲೋಸ್ ಮಾಡಿಕೊಂಡು ಇದನ್ನ ಇದೇ ರೀತಿ ಬಿಟ್ಕೋಣ. ಈಗ ಒಂದು 4 ವಿಸಿಲ್ ಬಂದಾಗಿದ ತಕ್ಷಣ ಸ್ಟವ್ನ ಟರ್ನ್ ಆಫ್ ಮಾಡ್ಕೊಂಬೋಣ. ಅದೇ ರೀತಿ ಅದ್ರ ಮೇಲೆ ತಣ್ಣಗಾಗೋದಕ್ಕೋಸ್ಕರ ಬಿಟ್ಕೊಳೋವಂಥದ್ದು. ಪ್ಲೆಷರು ಈಗ ಕಂಪ್ಲೀಟ್ ಆಗಿ ಹೋಗಿದೆ. ಇದನ್ನ ಓಪನ್ ಮಾಡ್ಕೋಣ. ಮಟನಲ್ಲಿರುವಂಥ ಕೊಬ್ಬಿನ ಅಂಶ ಎಲ್ಲ ಬಿಟ್ಕೊಂಡಿರುವಂಥದ್ದು. ಈಗ ಒಂದ್ಸರಿ ಕಲ್ಸ್ಕೊಂಡು ಆದ್ಮೇಲೆ ಟೇಸ್ಟ್ ಆಗಿದೆ ಅನ್ನೋದನ್ನ ಚೆಕ್ ಮಾಡ್ಕೋಣ. ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ ಅಂತ ನೋಡ್ಕೊಳ್ಳಿ. ಈಗ ಒಂದು ಮಣ್ಣಿಂದು ಕಡಾಯಿ ತಗೊಂಡಿರುವಂಥದ್ದು ಕುಕ್ಕರಿಂದ ಇದಕ್ಕೆ ಸೇರಿಸ್ಕೊಂಬೋಣ. ವಾಟರ್ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನಿಮ್ಗೆ ಯಾವ ಪ್ರಮಾಣದಲ್ಲಿ ಬೇಕು ಅಂದ್ರೆ ಆ ಪ್ರಮಾಣದಲ್ಲಿ ವಾಟರ್ ಕನ್ಸಿಸ್ಟೆನ್ಸಿ ಬೇಕಾಗಿರುವಂಥದ್ದು. ಕುದಿಯೋದಕ್ಕೆ ಶುರು ಆಗಿದ್ದಾಯ್ತು. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ನೀವೇನಾದ್ರೂ ಸ್ವಲ್ಪ ಖಾರ ಜಾಸ್ತಿ ತಿನ್ನೋರಾದ್ರೆ ಈಗ ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಖಾರ ಪೌಡರ್ನ ಸೇರಿಸ್ಕೊಂಡಿರೋದು. ಸೇರಿಸ್ಕೊಂಡಾದ್ಮೇಲೆ ಒಂದ್ಸರಿ ಪೂರ್ತಿಯಾಗಿ ತಿರ್ಸ್ಕೊಂಬೋಣ. ಚಾಪ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಈಗ ಸೇರಿಸ್ಕೊಂಬೋಣ. ಕ್ಯಾರೆಟ್ ನ ಸೇರಿಸ್ಕೊಂಡಾದ್ಮೇಲೆ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡು ಒಂದು 10 ನಿಮಿಷ ಇದೇ ರೀತಿ ಚೆನ್ನಾಗಿ ಕುದಿಯೋದಕ್ಕೋಸ್ಕರ ಬಿಟ್ಕೋಣ. ಬೋನ್ ಇರ್ತಿರಲ್ಲ ಕ್ಯಾರೆಟ್ ಒಳಗಡೆ ಅದನ್ನ ತೆಗ್ದಾಕ್ಬೇಕು. ಅದರಿಂದ ನಿಮ್ಗೆ ಕಹಿ ಬರ್ತಿರೆ. ಈ ಕ್ಯಾರೆಟ್ ಹಾಕೋದ್ರಿಂದ ಸ್ವಲ್ಪ ಸ್ವೀಟ್ನೆಸ್ ಬರ್ತಿರೆ. ಟಾಪ್ ನ ಕ್ಲೋಸ್ ಮಾಡಿ ಬಿಟ್ಕೊಂಬೋಣ. ಸುಮಾರು ಒಂದು 7 ನಿಮಿಷ ಆಗಿದೆ. ಈಗ ಇದನ್ನ ತಗೊಂಡು ಒಂದ್ಸರಿ ಕಲ್ಸ್ಕೋಣ. ಕ್ಯಾರೆಟ್ ಎಲ್ಲ ಕ್ಲೀನ್ ಆಗಿ ಬೆಂದಿದ್ಯಾ ಅಂತ ನೋಡ್ಕೊಂಬಿಡಿ. ಅಗತ್ಯ ಬಿದ್ದರೆ ನೀರು ಹಾಕೊಳ್ಳಿ, ಇಲ್ದಿದ್ರೆ ಏನು ಬೇಡ. ಒಂದ್ಸರಿ ಟೇಸ್ಟ್ ಮಾಡ್ಕೊಂಬೋಣ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಇನ್ನೂ ಒಂದು 2 ನಿಮಿಷ ಇದೇ ರೀತಿ ಬಾಯ್ಲ್ ಆಗಲಿ. 2 ನಿಮಿಷ ಆಗಿದ್ದಾಯ್ತು. ಪೂರ್ತಿಯಾಗಿ ಚೆನ್ನಾಗಿ ಎಲ್ಲ ಬಾಯ್ಲ್ ಆಗಿದೆ. ಇವಾಗ ಫೈನಲ್ ಆಗಿ ಇಟ್ಕೊಂಡಿದ್ದಂಥ ನಿಂಬೆಹಣ್ಣಿನ ರಸನ ಇದಕ್ಕೆ ಸೇರಿಸ್ಕೊಂಬೋಣ. ಕಲ್ಸ್ಕೊಂಡು ಸ್ಟವ್ನ ಟರ್ನ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಮತ್ತೆ ಪ್ಲೇಟು ಇಲ್ಲಾಂದ್ರೆ ಲಿಡ್ನ ಕ್ಲೋಸ್ ಮಾಡಿಕೊಂಡು ಅದೇ ರೀತಿ ಸ್ವಲ್ಪ ಹೊತ್ತು ಚೆನ್ನಾಗಿ ದಮ್ ಇಡೋದಕ್ಕೋಸ್ಕರ ಬಿಟ್ಕೊಂಡಿರುವಂಥದ್ದು. ಭಾಳ ಅಂದರೆ ಭಾಳ ಡೆಲಿಷಿಯಸ್ ಆಗಿರ್ತದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡ್ಕೊಳ್ಳಿ.